ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ಬಾಂಗ್ಡಾ ಫಿಶ್ ತವಾ ಫ್ರೈ ಮಾಡ್ತಾ ಇದ್ದೀನಿ. ಒಂದೆರಡು ಬಾಂಗ್ಡಾ ಫಿಶ್ ತೊಗೊಂಡಿದ್ದೀನಿ ಈ ಥರದ್ದು. ಇದರಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕಿ, 1 ಟೀ ಸ್ಪೂನ್ ಖಾರ ಪುಡಿ, 1-2 ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ನಿಮಗೆ ಖಾರ ಜಾಸ್ತಿ ಬೇಕಾದರೆ ಸ್ವಲ್ಪ ಖಾರ ಪುಡಿನ ಜಾಸ್ತಿ ಹಾಕೊಳ್ಳಿ. ಚೆನ್ನಾಗಿ ಎಲ್ಲ ಕಡೆ ಹಚ್ಚಿ, ಈ ಥರ ಚೆನ್ನಾಗಿ ಹಚ್ಚಿ ಒಂದು 10 ನಿಮಿಷ ಮ್ಯಾರಿನೇಟ್ ಆಗಕ್ಕೆ ಇಟ್ಬಿಡಿ. ನಂತರ ಒಂದು ಜಾರ್ನಲ್ಲಿ 1 ಟೀ ಸ್ಪೂನ್ ಅಷ್ಟು ಧನಿಯಾ ಕಾಳು, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು 4 ಕರಿಮೆಣಸನ್ನ ಹಾಕಿ, ಒಂದು 5ರಿಂದ 6 ಒಣ ಮೆಣಸಿಕಾಯಿನ ಬಿಸಿನೀರಿನಲ್ಲಿ ನೆನೆಸಿಟ್ಟಿರೋಂಥ ಮೆಣಸಿಕಾಯಿನ ಹಾಕಿ, ನಂತರ ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸಳು, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಕರಿಬೇವು ಎಲೆ, ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕಿ ಸ್ವಲ್ಪನೇ ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೀರನ್ನ ಜಾಸ್ತಿ ಹಾಕಬೇಡಿ, ನಿಮಗೆ ಖಾರ ಜಾಸ್ತಿ ಬೇಕಾದರೆ ಮೆಣಸಿಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮೀನು 10 ನಿಮಿಷ ಆದ ನಂತರ ಈ ಪೇಸ್ಟ್ನ ಹಾಕಿ ಫಿಶ್ ಮೇಲೆ, ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಇಟ್ಟು 1-2 ಚಿಟಿಕೆ ಅಷ್ಟು ಉಪ್ಪನ್ನ ಹಾಕಿದ್ದೀನಿ. ನಾವು ಉಪ್ಪು ಮೊದಲು ಕೂಡ ಹಾಕಿದ್ದೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಎಲ್ಲ ಕಡೆ ಹಚ್ಚಿ, ನಂತರ ಈ ಥರದ್ದು ಒಂದು ಹಂಚನ್ನ ಬಿಸಿ ಇಟ್ಟಿದ್ದೀನಿ. ಈ ಥರ ಹಂಚಿಲ್ಲ ಅಂದರೆ ನಾನ್ ಸ್ಟಿಕ್ ಹಂಚು ಕೂಡ ಯೂಸ್ ಮಾಡ್ಬೋದು. ಹಂಚು ಚೆನ್ನಾಗಿ ಬಿಸಿ ಆದ ನಂತರ ಒಂದು ಸ್ವಲ್ಪನೇ ಕುಕ್ಕಿಂಗ್ ಆಯಿಲ್ ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಈ ಥರ ಫಿಶ್ನ ಹಾಕಿ ಉರಿನ ಫುಲ್ ಕಡಿಮೆ ಇಡಿ. ಒಂದು ಕಡೆಯಿಂದ 3-4 ನಿಮಿಷ ಫ್ರೈ ಆಗಕ್ಕೆ ಬಿಟ್ಬಿಡಿ. 3-4 ನಿಮಿಷ ಆದ ನಂತರ ಈ ಕಡೆ ತಿರುಗಿಸಿ, ಈ ಕಡೆ ಕೂಡ ಸಿಮ್ನಲ್ಲಿ ಚೆನ್ನಾಗಿ 3-4 ನಿಮಿಷ ಫ್ರೈ ಮಾಡಿ. ನೋಡಿ, ಈ ಕಡೆ ಕೂಡ 3-4 ನಿಮಿಷ ಫ್ರೈ ಮಾಡಿದ್ದೀನಿ. ಇಷ್ಟ ಆದರೆ ಸಾಕು, ಚೆನ್ನಾಗಿ ಫ್ರೈ ಆಗಿದೆ. ಗ್ಯಾಸ್ನ ಆಫ್ ಮಾಡಿಬಿಡಿ. ತುಂಬಾ ರುಚಿಯಾಗಿರುವಂಥ ಈ ಬಾಂಗ್ಡಾ ಫಿಶ್ ತವಾ ಫ್ರೈನ ಖಂಡಿತ ಟ್ರೈ ಮಾಡಿ.